ಗಾಯ್ಸ್ ನೆನ್ನೆ ನಿಮಗೆ ಲಕ್ಕಿ ಡಿಪ್ ಇದೆ ಅಂತ ಹೇಳಿದ್ದೆ ಶಿವರಾತ್ರಿ ಪ್ರಯುಕ್ತ ಜಾಗರಣೆ ಇದು. ಅದಕ್ಕೆ ಇವತ್ತು ಬಂದಿದ್ದೀನಿ ಗಾಯ್ಸ್, ನನ್ನ ಲಕ್ಕಿ ಚೆಕ್ ಮಾಡೋಣ ಅಂತ. ತುಂಬ ಜನ ಬಂದಿದ್ದಾರೆ ಆಲ್ಮೋಸ್ಟ್. ನೋಡೋಣ ಯಾರು ಸಿಗುತ್ತೆ ನೋಡಿ. ಇದನ್ನು ಫಿಲ್ ಮಾಡಿ ಹಾಕಬೇಕು. ಈ ಚೀಟಿ ಇದು, ಈ ಚಿಕ್ಕ ಚೀಟಿ ಇರುತ್ತಲ್ಲ, ಇದು ನಮ್ಮ ಹತ್ರ ಇರುತ್ತೆ. ಇದರಲ್ಲಿ ಎತ್ತಾಗ ಅವರು ಸೆಲೆಕ್ಟ್ ಮಾಡಿದ್ರೆ ಖಂಡಿತ ಸಿಗುತ್ತೆ. ನೋಡೋಣ ಯಾರಿಗೆ ಸಿಗುತ್ತೆ. ಸಿಗುತ್ತಾ ಸಿಗಲು ಗೊತ್ತಿಲ್ಲ. ಹೋದ್ಸರಿ ಈಗ ಐಫೋನ್ ಮಿಸ್ ಆಗಿತ್ತು. ಒಳಗಡೆ ಹಾಕ್ಸ್ಕೊಡ್ರು ಅಟ್ಲೀಸ್ಟು. ಗಾಯ್ಸ್ ಇಲ್ಲಿ ಕೆಲವೊಂದು ಕ್ವಶನ್ ಕೊಟ್ಟಿದ್ದಾರೆ ಕ್ವಿಜ್ ರೀತಿ, ಅದನ್ನು ಫಿಲ್ ಮಾಡೋಣ. ಕ್ವಶನ್ ಹೇಳ್ತೀನಿ ನೋಡ್ಕೊಳ್ಳಿ. ಬೆಂಗಳೂರಿನ ಯಾವುದೇ ಇಲ್ಲ ಇದ್ರೂ ಮಕರ ಸಂಕ್ರಾಂತಿ ದಿನದಂದು ಸೂರ್ಯರಶ್ಮಿ ಗವಿ ಗಂಗಾಧರೇಶ್ವರ 2008 ಅನ್ಕೊಳ್ತೀನಿ. ಆತ್ಮಲಿಂಗ ಎಲ್ಲಿ ಬರುತ್ತೆ ಗಾಯ್ಸ್? ಗೋಕರ್ಣ ತಾನೆ. ಪ್ರಿಯಾ ಕೃಷ್ಣ ಅವರು ಎಷ್ಟರಿ ಹೋಗಿದ್ದಾರೆ? 25 ವರ್ಷಕ್ಕೆ ಇದ್ದಿದ್ದು. ಆತ್ಮಲಿಂಗ ಎಷ್ಟು ಅಂತ ಕೇಳಿದ್ದಾರೆ? 12. ನನಗೆ ಗೊತ್ತಿರೋಂಗೆ ಸತಿ ಖಾತೆ. ಪಂಚಲಿಂಗ ದರ್ಶನ ತಲಕಾಡಲ್ಲಿ ಬರುತ್ತೆ. 4 ಸರಿ MLA ಆಗಿರ್ತಾರೆ. ನಂಜನಗೂಡು ಪುಣ್ಯಕ್ಷೇತ್ರ ಇದೆ ಗಾಯ್ಸ್. ಆಯಿತು ಗಾಯ್ಸ್, ಫಿಲ್ ಮಾಡಿ ಬರ್ದಿದ್ದೀನಿ. ಯಾರಿಗೆ ಸಿಗುತ್ತೆ ಅಂತ ನೋಡೋಣ. ಹೋಪ್ ಫಾರ್ ದ ಬೆಸ್ಟ್, ನನಗೂ ಸಿಗಲಿ. ಲಕ್ಕಿದೆ ಅಂತ ಪೊಲೀಸ್ ಇದ್ದಾರೆ 10 ಜನ ಗಾಯ್ಸ್. ಎಂಟ್ರೆನ್ಸ್ ಬಂದರೆ ಇನ್ನೊಂದು ಈಶ್ವರಂದು ಫೋಟೋ ಇದೆ ಗಾಯ್ಸ್. ವೀಣೆ ಬಾರಿಸ್ತಾ ಇದ್ದಾರೆ. ಎಲ್ಲ ಜಾಗರಣೆಗೆ ರೆಡಿ ಮಾಡಿದ್ದಾರೆ. ಇಲ್ಲಿ ತುಂಬ ಜನ ಬರ್ತಾರೆ. ಲಕ್ಕಿ ಡಿಪ್ ಮಾಡ್ತಾರೆ. ಪ್ರೋಗ್ರಾಮ್ಸ್ ಇರುತ್ತೆ. ಇಂಡಿಯಾ ಮ್ಯಾಚ್ ನಡೀತಾ ಇದೆ ಗಾಯ್ಸ್. ಅದರಲ್ಲೂ ಯಾರು ಗೆಲ್ತಾರೆ? ಇಂಡಿಯಾನೇ ಗೆಲ್ಲೋದು. ಯಾಕಂದರೆ 8 ಓವರ್ಗೆ ಈಗ ಆಲ್ರೆಡಿ 80 ಮೇಲೆ ಹೊಡ್ತಿದ್ದಾರೆ. ಫಂಕ್ಷನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಗಾಯ್ಸ್. ಲಕ್ಕಿ ಡಿಪ್ ಇನ್ನು ಹಾಕೋರು ಇದ್ದಾರೆ ಗಾಯ್ಸ್. ಗೊತ್ತಿಲ್ಲ ಗಾಯ್ಸ್. ಆಲ್ರೆಡಿ ಲಕ್ಕಿ ಡಿಪ್ದು ತುಂಬ ಜನ ಬರ್ತಾ ಇದ್ದಾರೆ. ಇನ್ನೂ ಬರ್ದಾಕ್ತಾ ಇದ್ದಾರೆ. ಬರ್ದಾಕೋದು ಒಬ್ಬೊಬ್ಬರೇ ಒಂದು 10ರಿಂದ 15, 20 ಎಲ್ಲ ಬರ್ದಾಕ್ತಾ ಇದ್ದಾರೆ. ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ. ಸೊ ವೆಯ್ಟ್ ಆ್ಯಂಡ್ ಸಿ. ನಾನು ನೋಡೋಣ ಯಾರಿಗೆ ಸಿಗುತ್ತೆ ಅಂತ. ನೋಡಿ ಇನ್ನೂ ಇಷ್ಟೆಲ್ಲ ಇದೆ. ಫಂಕ್ಷನ್ ಆಲ್ರೆಡಿ ಅಲ್ಲಿ ನಡೀತಾ ಇದೆ ಒಳಗಡೆ. 12 ಗಂಟೆ ಆಗುತ್ತೆ ಗಾಯ್ಸ್. ಅಲ್ಲಿವರೆಗೆ ಇರೋಕ್ಕಾಗತ್ತಾ? ಇವಾಗಲೇ ಕಣ್ಣೆಲ್ಲ ನೋಯ್ತುಕೋತಾಯ್ತು ನನಗೆ. ನೋಡೋಣ ನೋಡಿ ಗಾಯ್ಸ್, ಇಲ್ಲೇ ಆಗ್ತಾ ಇರೋದು ಲಕ್ಕಿ ಡಿಪ್. ಯಾರಿಗೆ ಸಿಗುತ್ತೆ ನೋಡೋಣ ಲಕ್ಕಿ ಡಿಪ್ಪು. ಎಷ್ಟು ಗಾಯ್ಸ್? 2 ಫ್ಲೈಟ್ ಟಿಕೆಟ್ಗೆ ಏನಿಲ್ಲ ಅಂದರೂ ಒಂದು 10,000 ಅಂದರೆ ಒಂದು 20,000ವರೆಗೆ ದುಡ್ಡು. ಹೋದ ಸರ್ ಐಫೋನ್ ಕೊಟ್ಟಿದ್ರು ನೋಡಿ. ಇಲ್ಲಿ ಇನ್ನೂ ಲಕ್ಕಿ ಡಿಪ್ದು ಬಾಕ್ಸ್ಗಳಂತೂ ಹಾಕ್ತಾನೆ ಇದ್ದಾರೆ. ಸಾವಿರಾರು ಲಕ್ಕಿ ಡಿಪ್. ಇದೆಲ್ಲ ತುಂಬಿರೋದೇನಾದ್ರು ಎಲ್ಲ ಫಿಲ್ ಆಗಿರೋದು. ಎಲ್ಲ ಫಿಲ್ ಮಾಡೋರೆ ಗಾಯ್ಸ್. ಇನ್ನೂ 2 ಇಸ್ಕೊಂಡಿದ್ದೀನಿ. ಆವಾಗಲೂ ಹಾಕಿದ್ದೆ. ನೋಡೋಣ ಲಕ್ಕಿ ಹೆಂಗಿದೆ ಅಂತ. ಈ ಸಲ ಆದರೂ, ಹೋದ ಸಲ ಸಿಕ್ಕಿಲ್ಲ ಗಾಯ್ಸ್. ಈ ಸಲ ಆದರೂ ನನಗೆ ಸಿಕ್ಕಲಿ ಅಂತ ಇರುತ್ತೆ ಗಾಯ್ಸ್. ಲಾಸ್ಟಿಗೆ ಯಾರು ಸಿಕ್ಕಿರುತ್ತೆ ನೋಡೋಣ. ನನಗೆ ಸಿಗುತ್ತೆ ಅಂದ್ಕೊಂಡಿದ್ದೀನಿ ಈ ಸರಿ. ಇಷ್ಟು ಜನ, ಸಾವಿರಾರು ಜನ ಬರ್ದಾಕಿದ್ದಾರೆ. ಯಾರಿಗೆ ಶಿವ ಕರೆಸ್ಕೋಬೇಕು ಅಂತಿದ್ದಾನೆ. ನಿಜ ಅಲ್ವಾ? ಕಾಶಿ ವಿಶ್ವನಾಥ ನನ್ನನ್ನು ಕರೆಸ್ಕೋಬೇಕು ಅಂತಿದ್ರೆ ನನಗೆ ಸಿಗುತ್ತೆ. ಆಲ್ರೆಡಿ 12 ಜ್ಯೋತಿರ್ಲಿಂಗಲ್ಲಿ 1 ಜ್ಯೋತಿರ್ಲಿಂಗ ನೋಡಿದ್ದೀನಿ ಗಾಯ್ಸ್. ನಾನು ರಾಮೇಶ್ವರಂಗೆ ಹೋಗಿದ್ದೆ, ತಮಿಳ್ನಾಡು. ಸೊ 12 ಜ್ಯೋತಿರ್ಲಿಂಗ ಇದೆ. 12 ಹೇಳ್ತೀನಿ ನಿಮಗೆ. ಗುಜರಾತಲ್ಲಿ 2 ಬರುತ್ತೆ ಗಾಯ್ಸ್. ಸೋಮನಾಥ ಒಂದು, ನಾಗೇಶ್ವರ ಒಂದು ಬರುತ್ತೆ. ಮಧ್ಯಪ್ರದೇಶದಲ್ಲಿ ಓಂಕಾರೇಶ್ವರ ಬರುತ್ತೆ. ಮತ್ತು ಇನ್ನೊಂದು ಬರುತ್ತೆ. ಮಹಾರಾಷ್ಟ್ರದಲ್ಲಿ 3 ಬರುತ್ತೆ. ತಮಿಳ್ನಾಡಲ್ಲಿ 1, ಮಲ್ಲಿಕಾರ್ಜುನ ಬಂದು ಆಂಧ್ರ ಪ್ರದೇಶದಲ್ಲಿ, ಇನ್ನು ಕಾಶಿ ವಿಶ್ವನಾಥ ಉತ್ತರ ಪ್ರದೇಶದಲ್ಲಿ ಬರುತ್ತೆ. ಉತ್ತರಾಖಂಡದಲ್ಲಿ ಬಂದು ಯಾವುದು ಬರುತ್ತೆ ಅಲ್ಲಿ? ಯಾವುದು ಉತ್ತರಾಖಂಡದಲ್ಲಿ ಯಾವ್ದು ಬರುತ್ತೆ ಗೈಸ್? ಉತ್ತರಾಖಂಡದಲ್ಲಿ ಯಾವ್ದು ಬರುತ್ತೆ ಅಂದರೆ, ಉತ್ತರಾಖಂಡದಲ್ಲಿ ಕೇದಾರನಾಥ ಬರುತ್ತೆ ಗೈಸ್. ಅದು ಬಿಟ್ಟರೆ ನೆಕ್ಸ್ಟ್ ಜಾರ್ಖಂಡಲ್ಲಿ ಒಂದು ವೈದ್ಯನಾಥ ಬರುತ್ತೆ. ಒಟ್ಟು 12 ಜ್ಯೋತಿರ್ಲಿಂಗಗಳಿದೆ. ನೆಕ್ಸ್ಟ್ 2ನೇ ಜ್ಯೋತಿರ್ಲಿಂಗ ನೋಡ್ಕೊಳಕ್ಕೆ ಬೇಗ ಕರೆಸ್ಕೊಳಪ್ಪ ಕಾಶಿ ವಿಶ್ವನಾಥ. ಇದ್ರಲ್ಲಿ ಡಿಪ್ಪಲ್ಲಿ ನನ್ನ ಹೆಸರು ಬಂದರೆ ನನ್ನ ಕರೆಸ್ಕೋಬೋದಾಗಿರುತ್ತೆ. ದೇವರು ಯಾರನ್ನ ಕರೆಸ್ಕೋಬೇಕು ಅಂತಿರ್ತಾನೋ ಅವರು ಸೆಲೆಕ್ಟ್ ಆಗಿರ್ತಾರೆ. ನಾನು ಸೆಲೆಕ್ಟ್ ಆಗ್ತೀನ. ಕ್ರಿಕೆಟು ಪಾಕಿಸ್ತಾನ 4 ವಿಕೆಟ್ ಆಗಿದೆ. 50 ವರ್ಷ. ಥ್ಯಾಂಕ್ಸ್.
ಗೈಸ್, ಕರ್ನಾಟಕದ ಹಾಸ್ಯ ಚಕ್ರವರ್ತಿ ಅಂತಲೇ ಹೇಳ್ಬೋದು. ಸ್ಟ್ಯಾಂಡಪ್ ಕಾಮಿಡಿಯನ್ ಕಿಂಗ್ ಪ್ರಾಣೇಶ್ ಸರ್ ತುಂಬ ದಿನ ಮೀಟ್ ಮಾಡಬೇಕು ಅಂದ್ಕೊಂಡಿದ್ದೆ. ಅವರು ಉತ್ತರ ಕರ್ನಾಟಕದ ಕಾಮಿಡಿ, ಅವ್ರ ಸ್ಲ್ಯಾಂಗು ಸೂಪರ್ ಗುರು ಕೇಳೋದಕ್ಕೆ. ಕನ್ನಡನ ಆ ರೀತಿ ಉಚ್ಚಾರಣೆ ಸಖತ್ತಾಗಿ ಮಾಡ್ತಾರೆ. ನಾನು ತುಂಬ ದಿನದಿಂದ ಮೀಟ್ ಮಾಡಬೇಕು ಅಂತಿದ್ದೆ, ಬಟ್ ಈ ರೀತಿ ಅವ್ರ ಹತ್ತಿರದಿಂದ ನೋಡಿ ಫೋಟೋ ಎಲ್ಲ ತೆಗೆಸ್ಕೊಳ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಶಿವರಾತ್ರಿ ಇರೋದ್ರಿಂದ ನೈಟು 2 ಗಂಟೆ ಗೈಸ್ ಅವ್ರು ಅಲ್ಲಿ ಇದ್ದಿದ್ದು. ಅವ್ರ ಹತ್ರ ಅವರು ಹಿಂದಲ್ ಸೀಟಾಗಿ ಕೂತ್ಕೊಳ್ಳೋ ಅಂಥ ಚಾನ್ಸ್ ಸಿಕ್ಕಿತ್ತು. ಅದನ್ನು ಒಂಥರ ಆಸೆ ಪಡ್ತೀವಲ್ಲ ಈ ಥರ ಅವ್ರನ್ನ ಮೀಟ್ ಮಾಡಬೇಕು ಅಂತ. ಅದರಲ್ಲಿ ಇವ್ರದ್ದು ಒಬ್ಬರ್ತಿತ್ತು. ಸೊ ತುಂಬ ಪೇಷನ್ಸಿಂದ ನಿಂತ್ಕೊಂಡು ಅಲ್ಲಿ ಇರೋರಿಗೆಲ್ಲ ಪಾಪ ಅಷ್ಟೊತ್ತವರೆಗೂ ಫೋಟೋ ಕೊಟ್ಟರು ಗೈಸ್. ಆ ನೈಟಲ್ಲೂ ಅವ್ರ ಕಣ್ಣು ಕೂಡ ನಿದ್ದೆ ಮಾಡಬೇಕು ಬಿಡ್ರೋ ಅನ್ನಂಗಿತ್ತು. ಬಟ್ ಫಂಕ್ಷನ್ಗಿಂತ ಮುಂಚೆ, ಇದು ಫಂಕ್ಷನ್ಗೆ ಹೋಗೋಕ್ಕಿಂತ ಮುಂಚೆ ತಗೊಂಡಿದ್ದು ಫೋಟೋಸು. ಸೊ ಶಿವರಾತ್ರಿ ಇದೊಂಥರ ಸ್ಪೆಷಲ್ ಗಿಫ್ಟ್ ಅಂತ ಹೇಳ್ಬೋದು. ಇನ್ನೂ ಆಗಿಲ್ಲ ಸರ್, ಇವಾಗ ಬರ್ತಾವ್ರೆ. ಅದಕ್ಕೆ ಅಲ್ಲೆಲ್ಲ ಫೋಟೋ ತೆಗೆಸ್ಕೊಳ್ತಾರೆ. ಕಾಮಿಡಿಗೋಸ್ಕರ ಕಾಯ್ತಾ ಇದ್ದೀವಿ ಸರ್. ಎಲ್ಲ ಸಿಗ್ತದೆ. ಬ್ಯಾಕ್ ಸ್ಟೇಜ್ ತೆಗೆಸ್ಕೊಳ್ಳೋಣ ಅಂತಿದ್ದೆ. ಬ್ಯಾಕ್ ಅಣ್ಣ ಸ್ಟೇಜ್ ನಂದೊಂದು ವೀಡಿಯೋ ಮಾಡಿಬಿಟ್ಟು ಕಳಿಸ್ಕೊಡ್ತೀನಿ. ಸೊ ನಮ್ಮದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಇಲ್ಲಿಂದನೇ ಎಂಟ್ರಿ ಕೊಡ್ತಾರೆ. ಅದಕ್ಕೆ ಒಂದು ವಿಷಯ ಎಷ್ಟೋ ದಿನಗಳಿಂದ ಪ್ರಾಣೇಶ್ ಸರ್ ಮೀಟ್ ಮಾಡಬೇಕು ಅಂತಿದ್ದೆ ಗೈಸ್. ಇವತ್ತು ಮೀಟ್ ಮಾಡಿದ್ದೆ. ಪ್ರಾಣೇಶ್ ಸರ್ ಉತ್ತರ ಕರ್ನಾಟಕದ ಹುಲಿ ಅಂತಲೇ ಹೇಳ್ಬೋದು. ಎಷ್ಟು ಈಸಿಯಾಗಿ ಎಲ್ಲರ ಜೊತೆ ಬಂದವ್ರ ಜೊತೆ ಯಾವುದೇ ರೀತಿ ಸಿಡುಕು ಮೂರ್ತಿ ಮಾಡ್ತಾರೆ. ಅಂದರೆ ಪೇಷನ್ಸಿಂದ ಬಂದವರಿಗೆಲ್ಲ ಫೋಟೋ ಕೊಡ್ತಾ ಇದ್ದಾರೆ ಗೈಸ್. ಎಷ್ಟೊತ್ತು ವೆಯ್ಟ್ ಮಾಡಿ ಫೋಟೋ ಕೊಡ್ತಾ ಇರ್ತಾರೆ. 12 ಗಂಟೆ ಆದಮೇಲೆ ಲಕ್ಕಿ ಡಿಪ್ ಆದಮೇಲೆ ಹೋಗ್ಬಿಡ್ತಾರೆ ಸರ್ ತುಂಬ ಜನ. ಸರ್ ಲಕ್ಕಿ ಡಿಪ್ ಆಗೋವರೆಗೂ ತುಂಬ ಜನ ಇದ್ವಿ. ಪಾಪ ಸರ್ಗೆ ನಿದ್ದೆ ಆಗಿಲ್ಲ ಅಂತ ಸರ್. ಪ್ರೋಗ್ರಾಮ್ ಹೋಗ್ತಾ ಇದ್ದಾರೆ ಸರ್. ಬನ್ನಿ ಅವ್ರ ಜೊತೆ ಹೋಗೋಣ. ಇವರು ಪ್ರಹ್ಲಾದ್ ಜೋಶಿ ಸರ್ ಇದ್ದಾರೆ. ಅಥವಾ ಅವ್ರ ಮನೆಗೆ ಎರಡು ಪ್ರಾಬ್ಲಮ್ ಇದೆ ಅಂತ ಅನ್ಸೋದು. ಏನು ಮದುವೆಯಾಗಿ 10 ವರ್ಷ ಆದರೂ ಜಗಳನೇ ಆಗಿಲ್ಲ ಅಂದ್ರೆ ಸುಳ್ಳು ಹೇಳ್ತಿದ್ದಾರೆ. ಅವ್ರ ಮನೆಗೆ ಎರಡು ಬೀರುವ ಸಮಸ್ಯೆ ಅಂತ ಏನು ಲಕ್ಕಿ ಡಿಪ್ ಎಂಟ್ರಿ ಮುಗಿತಾರೆ ಇಲ್ಲ ಗಂಟೆ ನಗೆ ಜಾಗ ಶಿವರಾತ್ರಿ ಹಬ್ಬ ಸ್ಪೆಷಲ್. ನೀರಲ್ಲಿ ನೀನು ನನ್ನ ಕಣ್ಣಲ್ಲಿ ನೀನು, ನೀರಲ್ಲಿ ನೀನು ನನ್ನ ಕಣ್ಣಲ್ಲಿ ನೀನು, ನೀ ಇಲ್ಲದ ನಾನು, ನೀರಿಲ್ಲದ ನೀನು ಅಂತ ಬರ್ತದೆ. ಬಾರಿ ಕೆಳಗಿನೊಂದು ಇರ್ತದೆ. 45 ಹುಟ್ಟು ಹಬ್ಬ ಆಚರಿಸ್ತಿದ್ಯಾ, ನನ್ನ ಕಣ್ಣಿಗೆ ಏನು ವಯಸ್ಸಿನ ಹುಡುಗಿ ಕಣ್ಣಂಗೆ ಕಾಣ್ತೀವೋ ಅಷ್ಟು ಗಿಫ್ಟ್ ಇದ್ದೀನಿ ಅಂತ ಹಾಳು ಮಾಡ್ತಿದ್ದಾರೆ. ಅಲ್ಲಿ ಗುಲಾಬಿ ಉದಯ ಸರ್ ಹೊಸಪಟ್ಟಿಗೆ ಬಂದಿದ್ರು. ಯಾಕೆ ಬನ್ನಿ ಮನೇಲಿ ಜಗಳ ಬಂದಿದೆ ಫೋಟೋ ಅಂತ ಬಿಡಲ್ಲ. ಫೋಟೋ ಎಲ್ಲ ತೆಗೆಸ್ಕೊಂಡು ಹೋದ್ ಸರಿ ಗೈ ಜಾಸ್ತಿ ಇದ್ರು, ಈ ಸರ್ ಕಡಿಮೆ ಇದ್ದಾರೆ, ಪರವಾಗಿಲ್ಲ. ನನಗೇನು ಖುಷಿ ಅಂತ ಅವರು ಸಮಾಧಾನ ನೀವು ಜಗಳ ಆಡಿದಾರ ಇದಾರು 3 ಜನ ಹೊಟ್ಟೆ ನಿಂತ್ಬಿಟ್ಟು ಎಲ್ಲ ಒಂದಾಗಿ ಮದುವೆ ಫೋಟೋ ತೆಗೆಸ್ಬಿಟ್ಟು ಗೈಸ್ ಫಂಕ್ಷನ್ ಮಾತ್ರ ಸಕ್ಕತ್ತಾಗಿ ಅದ್ದೂರಿಯಾಗಿ ಅರೇಂಜ್ ಆಗಿದೆ. ನೋಡೋಣ ಯಾವ ರೀತಿ ಆಗಿದೆ ಫಂಕ್ಷನ್. ಗಣೇಶ್ ಸರ್ ಹೋಗ್ತಾರೆ, ಜೋಶಿ ಸರ್ ಕೊಡ್ತಾರೆ. ಗೈಸ್ ಇಲ್ಲಿ ಲಕ್ಕಿ ಡಿಪ್ಪಲ್ಲಿ ಸಿಗುತ್ತೆ ಅಂತ ಹೋಗಿದ್ರೆ ಎಂಥ ಸ್ಕ್ಯಾಮು ಅಂದರೆ ಗೈಸ್ ಇದು ಲಕ್ಕಿ ಡಿಪ್ಪು. ನಾವೆಲ್ಲ ಜನರೆಲ್ಲ ಬರ್ಕೊಟ್ವಲ್ಲ ಬಾಕ್ಸು, ಅದು ಬಾಕ್ಸನ್ನು ಅಲ್ಲಿ ತಲುಪಿಸಿಲ್ವ ಅಂತ ಗೊತ್ತಾಗಿಲ್ಲ. ಅವರು ಅಲ್ಲಿ ಲಕ್ಕಿ ಡಿಪ್ ಎತ್ತಕ್ಕೆ ಬರೀ ಒಂದು 20ರಿಂದ 30 ಇರುವಂಥ ಒಂದು ಚಿಕ್ಕ ಕಂಟೈನಲ್ಲಿ ಇಟ್ಕೊಂಡು ಅಲ್ಲಿ ಬೇಕಾಗಿರೋರು ಮಾತ್ರ ಎತ್ತಿದ್ರು. ನನಗೆ ಯಾಕೋ ಯಾರಿಗೆ ಬೇಕು ಅವ್ರಿಗೆ ಯಾರ ಹತ್ರ ಇದ್ದಾರೆ ಅವರು ಅದನ್ನು ಎತ್ಕೊಂಡ್ರು ಅನಿಸುತ್ತೆ. ಇದು ಐ ಥಿಂಕ್ ಈಗ MLA ಇದ್ದಾರಲ್ಲ ಅವ್ರ ಗಮನಕ್ಕೆ ಬಂತೋ ಇಲ್ಲೋ ಗೊತ್ತಾಗಲಿಲ್ಲ. ಪಾಪ ಅವ್ರಿಗೆ ಗೊತ್ತಿರಲ್ಲ ಅನಿಸುತ್ತೆ. ಇದು ಈ ಥರ ಸ್ಕ್ಯಾಮ್ ಅನ್ಬೋದು ಇದು. ಅಂದರೆ ಇದು ಹೆಂಗೆ ಅನ್ನಿಸ್ತು ಅಂದರೆ ಲಕ್ಕಿ ಡಿಪ್ ಅವ್ರಿಗೆ ಬೇಕಾಗಿರೋರು ಯಾರು ಇರ್ತಾರೆ ಅವ್ರಿಗೆ ಬೇಕಾದಂಗೆ ಮಾಡಿಕೊಂಡ್ರು ಅನ್ನಿಸ್ತು ನನಗೆ. ಕೊನೆಗೆ ಒಂಥರ ಎಜುಕೇಟೆಡ್ ಫೂಲ್ಸ್ ಆದ್ವಿ ಅನ್ನಿಸ್ತು ನನಗೆ. ಇಷ್ಟೆಲ್ಲ ಗೊತ್ತಿದ್ರು ಸುಲಭವಾಗಿ ನಮಗೆಲ್ಲ ಸಿಕ್ಸ್ಬಿಡ್ತಾರೆ. ಗಾಯ್ 1000 ಜನ ಬರ್ದಾಕಿರೋದನ್ನು ಬರೀ ಅಷ್ಟು ಬೇಗ ಒಂದು 10,000 ಅಷ್ಟನ್ನ ಇವರು ಯಾರ್ಯಾರು ಹಿಂದ್ಗಡೆ ರಸಪ್ರಶ್ನೆ ಎಲ್ಲ ಕರೆಕ್ಟಾಗಿ ಬರ್ದಿದ್ದಾನೆ ಅಂತ ಚೆಕ್ ಮಾಡಿಬಿಟ್ಟು ಒಂದು 30ರಿಂದ 40 ರೆಡಿ ಮಾಡಿಬಿಟ್ರಂತೆ. ಅದು ಯಾರು ನಂಬ್ತಾರೆ? ಮೋಸ್ಟ್ಲಿ ಇದು MLA ಅವ್ರಿಗೆ ಗೊತ್ತಾಗಲಿಲ್ಲ ಅನ್ಸುತ್ತೆ. ಗೊತ್ತಾಗಿದ್ರೆ ಇನ್ನೂ ವ್ಯಾಲಿಡಾಗಿ ಮಾಡಿರೋರು. ಸುಮ್ಮನಿರಲಿಲ್ಲ. ಏನಂತ ಹೇಳಿದ್ರೆ ಒಂದು ಕೆಲಸ ಮಾಡು, ಮನೆಗೆ ಹೋಗೋಣ ಊಟ ಮಾತಾಡೋಣ ಅಂದ್ಬಿಟ್ಟೆ. ಓದಿವ್ರಿ ಮನೆಗೆ ಹೋಗಿದ್ದ ಬರ್ಲಾದ್ರು ನನ್ನ ಮಗನೇ ಅಂತಂದ. ಹೋಗಿಬಿಟ್ರಿ. ಇದು ಅನುಭವ ಹೇಳಿಕೆ ಅಂತಂದು ಹೇಳ್ಬಿಟ್ಟು ನೀವು ಬೇರೆಯವ್ರ ಅನುಭವ ಕೇಳಬಾರ್ದ್ರಿ. ನಿಮ್ಮಷ್ಟಿಗೆ ನೀವು ನಿಮ್ಮ ಜಗಳ ನಿಮ್ಮ ಜೊತೆಗೆ ಇರ್ಬೇಕ್ರಿ. ಜಗಳ ಆಡ್ಬೇಕು ಅಂತ ಹೇಳಿದ್ರೆ 24 ಗೈಸ್ ಇವರಿಬ್ರು ಸಕ್ಕತ್ತಾಗಿ ಮ್ಯಾಜಿಕ್ ಮಾಡಿದ್ರು. ಅದನ್ನ ಎಷ್ಟು ವಿಡಿಯೋ ಆಗ್ತೀನಿ ನೋಡಿ. ಸಿಬ್ಲಿಂಗ್ಸ್ ಅಂತ ಇವರಿಬ್ರು ಸಕ್ಕತ್ತಾಗಿ ಮಾಡಿದ್ರು ಗೈಸ್ ಮ್ಯಾಜಿಕ್ ಮಾತ್ರ. ನೋಟು ನಂಬರ್ ಕೂಡ ಹೇಳಿದ್ರು. ಹಳ್ಳ ಸಿಕ್ಕದಾಗ ಪಂಚಾಯತ್ ಆಮೇಲೆ ಗಂಭೀರವಾಗಿ ಹಾಕ್ಬಿಟ್ಟು ಹೋಗು.
ನಾಳೆ ಹೆಂಗ್ ಒಳ್ಳೆ ಸಿಗ್ತಾರ ಅದಕ್ಕೆ ಇಲ್ಲ ಎತ್ಕೊಂಡಿದ್ರಿ ಅಂತಂದ್ರೆ ಬಾಯ್ ಹೋಗಿದ್ದಾರೆ ಐದಲ್ಲ ಟಿಕೆಟ್ 10 ಒಬ್ಬರಿಗೆ 2 ಸಿಗುತ್ತೆ, ಸೊ 10 ಆಗುತ್ತೆ. 10 ಜನಕ್ಕೆ 20. ಚಪ್ಪಾಳೆ ಹೋಗುತ್ತೆ, ಜೋರಾಗಿ ಚಪ್ಪಾಳೆ ತಟ್ಟೋಣ. ಕೈಯಲ್ಲಿ ಹೊಸ ಭಾವ ಹೊಂದಿರುವ ತಾವು ಇಂದು ಶಾಸ್ತ್ರೀಯ ಏಕವ್ಯಕ್ತಿವಾದಕಿ ಸಮಕಾಲೀನ ಸಂಯೋಜಕಿಯಾಗಿ ಗುರುತಿಸಿಕೊಂಡು ಪ್ರೋತ್ಸಾಹ ನೀಡುತ್ತೀರಿ. 2026ರಲ್ಲಿ ಮಹಾಶಿವರಾತ್ರಿ ಕಾರ್ಯಕ್ರಮದಲ್ಲಿ ಜನಪ್ರಿಯ ವಿಜಯನಗರ